ಎಸ್ ಮತ್ತೆ ಸುದ್ದಿ ಆಗಿದ್ದಾರೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ. ಯಾವ ವಿಷಯದಲ್ಲಿ ಅಂತೀರಾ? ಬ್ರೇಕಿಂಗ್ ಮೂಲಕ ನೋಡ್ತಾ ಹೋಗೋಣ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತೆ ಸುದ್ದಿಯಾಗಿರುವಂತದ್ದು, ಮತ್ತೆ ಸುದ್ದಿಯಲ್ಲಿರುವಂತದ್ದು ಕರ್ನಾಟಕದಲ್ಲಿ ಮೈಸೂರು ಅತಿಥಿ ಗೃಹದಲ್ಲಿ ಸಾಮಗ್ರಿ ನಾಪತ್ತೆ ಸಂಬಂಧ ಒಂದು ಪತ್ರವನ್ನ ಬರೆಯಲಾಗಿದೆ. ರೋಹಿಣಿ ವಾಸವಾಗಿದ್ದ ಅತಿಥಿ ಗೃಹದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಸಂಬಳ ಕಡಿತಗೊಳಿಸುವಂತೆ ಎಟಿಐ ಜಂಟಿ ನಿರ್ದೇಶಕರು ಪತ್ರವನ್ನ ಬರೆದಿದ್ದಾರೆ. ರೋಹಿಣಿ ಸಿಂಧೂರಿ ವೇತನಕ್ಕೆ ಕತ್ತರಿ ಬೀಳಲಿದೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಸಾಮಗ್ರಿಗಳ ನಾಪತ್ತೆ ಮೊತ್ತ 77,296 ರೂಪಾಯಿ ಸಾಮಗ್ರಿಗಳು ನಾಪತ್ತೆಯಾಗಿರುವಂತದ್ದು. ಮತ್ತೆ ರೋಹಿಣಿ ಸಿಂಧೂರಿಗೆ ಸಂಕಷ್ಟ ಎದುರಾಗಿದೆಯಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಉಟ್ಕೊಳ್ತಾ ಇರುವಂತದ್ದು. ಜಿಲ್ಲಾಧಿಕಾರಿಯಾಗಿದ್ದಾಗ ರೋಹಿಣಿ ಸಿಂಧೂರಿ ವಾಸವಿದ್ದ ಅತಿಥಿ ಗೃಹದಲ್ಲಿ ಸಾಮಗ್ರಿಗಳು ನಾಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ವೇತನದಲ್ಲಿಯೇ ಮೊತ್ತವನ್ನ ಕಡಿತಗೊಳಿಸುವಂತೆ ಸರ್ಕಾರದ ಕಾರ್ಯದರ್ಶಿಗೆ ಆಡಳಿತ ತರಬೇತಿ ಸಂಸ್ಥೆ ಎಟಿಐ ಮನವಿಯನ್ನ ಮಾಡಿರುವಂತದ್ದು. ಅತಿಥಿ ಗೃಹದಲ್ಲಿ ಕಾಣೆಯಾಗಿರುವಂತಹ ಸಾಮಗ್ರಿಗಳ ಮೊತ್ತ ಸುಮಾರು 77,296 ರೂಪಾಯಿಗಳಾಗಿರುವಂತದ್ದು. ಇನ್ನು ರೋಹಿಣಿ ಸಿಂಧೂರಿ ಅವರ ವೇತನದಲ್ಲಿಯೇ ಸಂಬಳದಲ್ಲಿಯೇ ಕಡಿತಗೊಳಿಸಿ ಡಿಡಿ ಮೂಲಕ ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆ ಮಹಾನಿರ್ದೇಶಕರ ಹೆಸರಿಗೆ ಕಳಿಸುವಂತೆ ಸಂಸ್ಥೆಯ ಜಂಟಿ ನಿರ್ದೇಶಕರು ರಾಜ್ಯ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ಇಲಾಖೆ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿರುವಂತದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡೆಸ್ಕ್ ಲೈವ್ ಇಂದ ವಿನೋದ್ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿನೋದ್, ಇದೀಗ ರೋಹಿಣಿ ಸಿಂಧೂರಿ ಐಎಎಸ್ ಅಧಿಕಾರಿ ಮತ್ತೆ ಸುದ್ದಿಯಲ್ಲಿರುವಂತದ್ದು. ಮೈಸೂರಿನ ಅತಿಥಿ ಗೃಹದಲ್ಲಿ ಸಾಮಗ್ರಿಗಳು ನಾಪತ್ತೆಯಾಗಿದೆ. 77,296 ರೂಪಾಯಿಯ ಸಾಮಗ್ರಿಗಳು ನಾಪತ್ತೆಯಾಗಿರುವಂತದ್ದು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ವಿನೋದ್. ಹೌದು ಕವಿ, ಏನಂದ್ರೆ ರೋಹಿಣಿ ಸಿಂಧೂರಿ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಐಷಾರಾಮಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಡ ವಿಚಾರ ಬಗ್ಗೆ ಒಂದು ಸುದ್ದಿಯಲ್ಲಿದ್ರು. ಮತ್ತಾದ ನಂತರ ಡಿಜಿ ಒಂದು ಏನು ಡಿಐಜಿ ರೂಪಾ ಅವರು ಸಂಘರ್ಷದಲ್ಲಿ ಒಂಥರ ಸುದ್ದಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಈ ಒಂದು ಸುದ್ದಿಯಲ್ಲಿದ್ದಾರೆ ಅಂತ ಹೇಳಿದ್ರೆ, ಅವರು ಏನು ಮೈಸೂರು ಜಿಲ್ಲಾಧಿಕಾರಿ ಆಗಿದ್ರು ಅಂದ್ರೆ 2020ರಲ್ಲಿ. ಆ ಒಂದು ಸಂದರ್ಭದಲ್ಲಿ ಸುಮಾರು 77,296 ರೂಪಾಯಿ ಮೌಲ್ಯದಷ್ಟು ಸಾಮಗ್ರಿಗಳು, ಆ ಒಂದು ಸಾಮಗ್ರಿಗಳು ನಾಪತ್ತೆ ಆಗಿರ್ತಕ್ಕಂಥ ವಿಚಾರವಾಗಿ ಇಂದು ಮತ್ತೆ ಸುದ್ದಿ ಆಗಿದ್ದಾರೆ ಅಂತಬಹುದು. ಈಗಾಗಲೇ ಏನು 2020ರಲ್ಲಿ ಏನು DC ಆಗಿದ್ರು ಅವರು, ಆ ಒಂದು ಸಮಯದಲ್ಲಿ 77,000 ಏನು ಸಾಮಗ್ರಿಗಳು ನಾಪತ್ತೆ ಆಗಿವೆ ಅಂದ್ರೆ ಇವರು ಕೇವಲ ಒಂದೇ ಒಂದು ತಿಂಗಳಲ್ಲಿ ಅಂದ್ರೆ ಅಕ್ಟೋಬರ್ 2, 2020ರಿಂದ ಒಂದು ನವೆಂಬರ್ 14, 2021 ಈ ಒಂದು ಅವಧಿಯಲ್ಲಿ ಒಂದು ATI ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಆ ಒಂದು ಸಂಸ್ಥೆ ಆಡಳಿತಾತ್ಮಕ ಅಂದ್ರೆ ಅತಿಥಿ ಗೃಹದಲ್ಲಿ ವಾಸ್ತವ್ಯ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏನು ವಸ್ತುಗಳು ಬರ್ತವೆ ಅಂದ್ರೆ ಟೇಬಲ್ ಆಗಿರುವುದು, ಫ್ಯಾನ್ ಆಗಿರುವುದು, ಮತ್ತೆ ಕೋಟ್ ಹ್ಯಾಂಗರ್ ಆಗಿರೋದು, ಮತ್ತೆ ಮೌಸ್ ಅಂಡ್ ಕಂಪ್ಯೂಟರ್, ಹೀಗೆ ಇನ್ನೂ ಹಲವಾರು ಬೆಲೆ ಬಾಳತಕ್ಕಂಥ ವಸ್ತುಗಳದ ಅಲ್ಲಿರ್ತಕ್ಕಂಥ ವಸ್ತುಗಳು ನಾಪತ್ತೆ ಆಗಿದ್ದಾವೆ ಅಂದ್ಬಿಟ್ಟು ಏನು ATI ನಿರ್ದೇಶಕರು ಒಂದು ರಾಜ್ಯಕ್ಕೆ ಒಂದು ಪತ್ರ ಬರೀತಾರೆ. ಅಂದ್ರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರ ಬರೀತಾರೆ. ಪತ್ರದಲ್ಲಿ ಉಲ್ಲೇಖ ಆಗಿರುತ್ತೆ ಏನು ಈ ಒಂದು ಸಂದರ್ಭದಲ್ಲಿ ಏನು ರೋಹಿಣಿ ಸಿಂಧೂರಿ ಅವರು ಏನು DC ಆಗಿದ್ದು ಆ ಒಂದು ಸಂದರ್ಭದಲ್ಲಿ ಅತಿಥಿ ಗೃಹದಲ್ಲಿ ಇರ್ತಕ್ಕಂಥ ಒಂದು ಸಮಯದಲ್ಲಿ ಹಲವು ವಸ್ತುಗಳು ನಾಪತ್ತೆ ಆಗಿದ್ದಾವೆ. ಅವುಗಳ ಮೌಲ್ಯಗಳು 77,000 ರೂಪಾಯಿ ಮೌಲ್ಯ ಆಗಿರುತ್ತೆ. ಆ ಒಂದು ಮೌಲ್ಯವನ್ನು ಅವರ ವೇತನದಲ್ಲಿ ಕಡಿತಗೊಳಿಸುವಂತೆ ಒಂದು ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಒಂದು ಪತ್ರದಲ್ಲಿ ಸಹ ಉಲ್ಲೇಖ ಮಾಡಿದ್ದಾರೆ ಸುಮಾರು ಇಷ್ಟು ವಸ್ತುಗಳು ನಾಪತ್ತೆ ಆಗಿದ್ದಾವೆ ಈ ಒಂದು ಪೀರಿಯಡ್ ಅಲ್ಲಿ ಅಂದ್ಬಿಟ್ಟು ಏನು ಸುಮಾರು 3 ಲೆಟರ್ಗಳನ್ನ ಬರೆಯಲಾಗುತ್ತೆ. ಒಂದು ಏನು ಅವರು DC ಆಗಿರ್ತಕ್ಕಂಥ ಒಂದು ಸಮಯದಲ್ಲಿ ಡಿಸೆಂಬರ್ 14, 2020 ಅಂದ್ರೆ ಒಂದು ಲೆಟರ್ ಅನ್ನು ಬರೆಯಲಾಗುತ್ತೆ. ಆದ ನಂತರ ಒಂದು ನವೆಂಬರ್ 14, 2022 ಸಹ ಒಂದು ಅಂದು ಸಹ ಒಂದು DC ಅವರಿಗೆ ಒಂದು ಲೆಟರ್ ಅನ್ನು ಬರೆಯಲಾಗುತ್ತೆ. ಅಂದ್ರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೂ ಮತ್ತೆ ಆ ಒಂದು ರೋಹಿಣಿ ಸಿಂಧೂರಿ ಅವರು ಆ ಒಂದು ಸಂದರ್ಭದಲ್ಲಿ ನವೆಂಬರ್ 14, 2022 ಅವರು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಪತ್ರ ಬರೆದಾಗ ಆ ಒಂದು ಪತ್ರಕ್ಕೆ ಒಂದು 2ನೇ ಪತ್ರಕ್ಕೆ ಒಂದು ಉತ್ತರವನ್ನು ಕೊಡ್ತಾರೆ. ನಾನು ಆ ಒಂದು ಅತಿಥಿ ಗೃಹದಲ್ಲಿ ಇದ್ದಾಗ ಯಾವುದೇ ರೀತಿ ವಸ್ತುಗಳು ಇರಲಿಲ್ಲ, ಆ ಥರ ವಸ್ತುಗಳು ನಾನು ಬಳಸಿಲ್ಲ ಅಂದ್ಬಿಟ್ಟು ಒಂದು
ಲಿಖಿತವಾಗಿ ಒಂದು ಉತ್ತರವನ್ನು ಬರೀತಾರೆ. ಅದಾದ ನಂತರ ಜನವರಿ 15, 2023 ಮತ್ತೊಂದು ಒಂದು ಲೆಟರ್ ಬರೀತಾರೆ. ಒಂದು ಏನು ATI ನಿರ್ದೇಶಕರು ಒಂದು ಲೆಟರ್ ಅನ್ನು ಬರೀತಾರೆ. ಆ ಒಂದು ಲೆಟರ್ ಬಂದ ನಂತರ 3ನೇ ಲೆಟರ್ಗೆ ಈ ಒಂದು ಯಾವುದೇ ಒಂದು ರೆಸ್ಪಾನ್ಸ್ ಆ ಒಂದು DC ಅವರು ಅಂದ್ರೆ ರೋಹಿಣಿ ಸಿಂಧು ಅವರು ರೆಸ್ಪಾನ್ಸ್ ಮಾಡಿರಲಿಲ್ಲ. ತದನಂತರ ಈಗಾಗಲೇ ಮತ್ತೆ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದ ನಂತರ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಒಂದು ಅಧಿಕೃತವಾಗಿ ಒಂದು ಪತ್ರ ಬರೀತಾರೆ. ಅಂದ್ರೆ ಆಡಳಿತ ತರಬೇತಿ ಸಂಸ್ಥೆಯ ಒಂದು ನಿರ್ದೇಶಕರು ಏನು 75,296 ರೂಪಾಯಿ ಏನಿದೆ ಆ ಒಂದು ಮೌಲ್ಯವನ್ನು DD ಮುಖಾಂತರ ರೋಹಿಣಿ ಸುಂದರ್ ಅವರು ವೇತನದಲ್ಲಿ ಕಟ್ ಆಗುವಂತೆ ಒಂದು ಮತ್ತೆ ATIಗೆ ಕೊಡುವಂತೆ ಒಂದು ಪತ್ರವನ್ನು ಬರೀತಾರೆ. ಆ ಒಂದು ಪತ್ರದಲ್ಲಿ ಉಲ್ಲೇಖವಾಗುತ್ತೆ ಈ ತರ ಒಂದು ಏನು 75,000 ಇದೆ ಆ ಒಂದು ವೇತನದಲ್ಲಿ ಕಟ್ ಆಗ್ಬೇಕಂತ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಈಗ ರೋಹಿಣಿ ಸಿಂಧು ಅವರು ಇದೇ ವಿಚಾರದಲ್ಲಿ ಹಲವು ವಿಚಾರಗಳಲ್ಲಿ ಒಂದು ಏನು ಒಂದು ಇದಕ್ಕೆ ವಾಗ್ವಾದಕ್ಕೆ ಒಂದು ಮುಂದಿರ್ತಾರೆ. ಯಾಕಂದ್ರೆ ಏನು ಓಕೆ ಓಕೆ ಎಸ್ ಥ್ಯಾಂಕ್ ಯು ವಿನೋದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.